ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಲಬುರಗಿ ಜನತೆಯೂ ಕೂಡ ತತ್ತರಿಸಿದ್ದಾರೆ. ಪದೇ ಪದೇ ಬೆಲೆ ಹೆಚ್ಚಿಸಿದ್ದಾರೆ. ಎಸ್ಸಿನೋ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಅದೇನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕೇಂದ್ರ ಸರ್ಕಾರ ಬೆಳಗ್ಗೆ ಏನೋ ಗ್ರಾಹಕರಿಗೆ ಶಾಕನ್ನು ಕೊಟ್ಟಿರುವಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆಯನ್ನು ಮಾಡಿರುವಂಥದ್ದು. ಪೆಟ್ರೋಲ್ ದರದಲ್ಲಿ ಸುಮಾರು ₹2.61 ಮತ್ತು ಡೀಸೆಲ್ ದರದಲ್ಲಿ ₹2.71 ಹೆಚ್ಚಳ ಮಾಡಿರುವಂಥದ್ದು. ಹೀಗಾಗಿ ಕಲಬುರಗಿಯಲ್ಲಿ ಗ್ರಾಹಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ. ಅಂದರೆ ಸುಮಾರು 11 ದಿನಗಳಲ್ಲಿ ಬರೋಬ್ಬರಿ 4 ಬಾರಿ ಏನು ದರವನ್ನು ಹೆಚ್ಚಿಗೆ ಮಾಡಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕಲಬುರಗಿಯಲ್ಲಿ ಸಾಮಾನ್ಯವಾಗಿ ಜನಾಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ವಾಹನ ಸವಾರಿಗೆ ಬಿಗ್ ಶಾಕನ್ನು ಇದೀಗ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಡೀಸೆಲ್ ದರದಲ್ಲಿ ಏನೋ ಏರಿಕೆಯನ್ನು ಮಾಡಿದ್ವಿ, ಪೆಟ್ರೋಲ್ ದರದಲ್ಲಿ ಏರಿಕೆಯನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ಕಲಬುರಗಿಯಲ್ಲಿ ಜನರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವೇನು ದೃಶ್ಯದಲ್ಲಿ ನೋಡ್ತಾ ಇರುವಂಥ ಪ್ರತಿ ಲೀಟರ್ಗೆ ಕಲಬುರಗಿಯಲ್ಲಿ ₹110.65 ಇದೆ ಇರುವಂಥದ್ದು. ಡೀಸೆಲ್ನಲ್ಲೂ ಕೂಡ ಏನು ₹98ಕ್ಕೂ ಅಧಿಕ ದರವನ್ನು ಇಲ್ಲಿ ನಿಗದಿ ಮಾಡಿರುವಂಥದ್ದು. ನಾನು ಇದೀಗ ಜನಸಾಮಾನ್ಯರನ್ನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ದರ ಹೆಚ್ಚಳ ಆಗಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಈಗ ಜನಸಾಮಾನ್ಯರಲ್ಲಿ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಮೊದಲು ₹113 ಇತ್ತು, ಈಗ ₹120 ಅದ. ಇನ್ನು ಮುಂದೆ ಹೆಚ್ಚನೂ ಆಗ್ಬೋದು. ಅದು ಹೆಚ್ಚಾದ್ರೆ ನಾವು ಹ್ಯಾಂಗೆ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ನಾವು ದುಡಿಯೋದು ಕಡಿಮೆ, ಇನ್ಕಮಿಂಗ್ ಕಡಿಮೆ, ಔಟ್ಗೋಯಿಂಗ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಹ್ಯಾಂಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇದು ಪರಿಹಾರ ಮಾಡಬೇಕು ಮೊದಲು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ನಾನು ಇಲ್ಲಿಯ ಜನರನ್ನು ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಲಬುರಗಿಯಲ್ಲಿ ಕೂಡ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ನ ಜನಾಕ್ರೋಶ ಆಗ್ತಾ ಇರುವಂಥದ್ದು. ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಸರ್, ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇರುವಂಥದ್ದು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸರ್, ನನಗನ್ನಿಸ್ತಾ ಇದೆ ಇಂಡಿಯಾನಲ್ಲಿ ನಮ್ಮ ಮೋದಿ ಸರ್ಕಾರವರು ಡೆಮೋಕ್ರಸಿನಿಂದ ನಡೆಸ್ತಾ ಇಲ್ಲ, ಡಿಕ್ಟೇಟರ್ಶಿಪ್ನಿಂದ ನಡೆಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಯಾಕಂದರೆ ಕೆಲವೇ ದಿನದಲ್ಲಿ 4 ಸರಿ ಪೆಟ್ರೋಲು ಡೀಸೆಲ್ ರೇಟ್ ಏರಿದರೆ ಸಾಮಾನ್ಯವಾಗಿ ಮಂದಿ ಹ್ಯಾಂಗೆ ಬದುಕಬೇಕು? ಇವರೆಲ್ಲ ಮೋದಿ ಸರ್ಕಾರವ್ರು ಏನಂತ ಇದ್ದಾರೆ, ಅಚ್ಚೇ ದಿನ ಬರ್ತದೆ ಅಂತ ಕಾಯ್ತಾ ಈಗ 2014 ಹಿಡಿದು 2026 ನಡೀತಾ ಇದೆ. ಯಾವುದೇ ರೀತಿಯಾಗಿ ನಮಗೇನೂ ಬೆನಿಫಿಟ್ ಸಿಕ್ಕಿಲ್ಲ. ಅನ್ಎಂಪ್ಲಾಯ್ಮೆಂಟೇ ಹೆಚ್ಚಿಗಾಗಿದೆ, ಕಮ್ಯುಡಿಟೀಸ್ ಹೆಚ್ಚಿಗಾಗಿದೆ, GDP ರೇಟ್ ಬಿದ್ದಿದೆ. ಎಲ್ಲ ರೀತಿಯಾಗೆ ನಮಗೆಲ್ಲ ಕಮ್ಯುಡಿಟೀಸ್ ಜಾಸ್ತಿ ಸಿಗ್ತಾ ಇದೆ. ಅದರಲ್ಲಿ ಪೆಟ್ರೋಲು ಡೀಸೆಲ್ ಮಾತ್ರ ಏನದ ಅಂದರೆ ನೀವು ದನ ಅಂತ ಏರಿಸ್ರೆ ಸಾಮಾನ್ಯವಾಗಿ ಮಂದಿ ಹ್ಯಾಂಗೆ ಬದುಕಬೇಕು? ಗಾಡಿ ಅದು ಎಲ್ಲ ಬಿಟ್ಟು ಈಗ ನಡ್ಕೊಂಡು ಓಡಾಡೋ ಪಾಳಿ ಬಂದಿದೆ. ಈ ಥರ ಆದ್ರೆ ಗೋರ್ಮೆಂಟ್ ಯಾವುದೇ ರೀತಿಯಿಂದ ಕರೆಕ್ಟಾಗಿ ಜನರಿಗೆ ಬದುಕಪ್ಲೆ ಅವ್ರು ಮಾಡಿಕೊಡ್ಬೇಕು. ಅದು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ತಲುಪಿಸ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಸರ್. ಇದಿಷ್ಟು ಏನೋ ಕಲಬುರಗಿಯಲ್ಲಿ ಗ್ರಾಹಕರು ಹೇಳ್ತಾ ಇರುವಂಥದ್ದು. ಅಂದರೆ ಪದೇ ಈ ರೀತಿ ಅಂದ್ರೆ ಕಳೆದ 11 ಬಾರಿಗಳಲ್ಲಿ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳಲ್ಲಿ ಏರಿಕೆಯನ್ನು ಮಾಡ್ತಾಯಿದ್ದಾರೆ. ಹೀಗೆ ಆದರೆ ನಾವು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ದಿನೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗ್ತಾ ಇರೋದು ಇದೀಗ ಕಲಬುರಗಿಯಲ್ಲಿ ಕೂಡ ಜನಾಕ್ರೋಶವು ವ್ಯಕ್ತವಾಗ್ತಾ ಇರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ.